ಅಮ್ಮ, ಯಾವ ಸಂಕೋಚನೂ ಇಲ್ದೆ ಏನ್ ಬೇಕೋ ಕೇಳಿ ಹಾಕ್ಸ್ಕೋಬೇಕು. ನಿಧಿ, ಗೊತ್ತಾಯ್ತಾ? ಹಾಂ. ಯಾಕೆ ಹಾಗೆ ಸುಮ್ಮನಾಗ್ಬಿಟ್ರಿ? ಇಷ್ಟ ಆಗ್ತಿಲ್ವಾ? ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಅಯ್ಯಯ್ಯೋ ಬೇಡಮ್ಮ, ತಿನ್ನೋ ವಿಷಯದಲ್ಲಿ ಯಾವುದು ಇಷ್ಟ ಇಲ್ಲ ಅನ್ನೋದೇ ಇಲ್ಲ ನಮಗೆ. ಮತ್ತ್ಯಾಕೆ ಅಜ್ಜಿ ಮೊಮ್ಮಗಳು ತಿಂದೆ ಹಾಗೆ ಸುಮ್ಮನೆ ಕೂತಿದ್ದೀರಾ? ತಿನ್ನಿ. ಯಾಕೆ ನೆತ್ತಿ ಹತ್ತಾ? ಅದಕ್ಕೆ ಹೇಳೋದು ಬಡಿಸಿದ್ದೆ ಸಾಕು ಅಂತ, ಬಡಬಡ ಅಂತ ತಿನ್ನಬಾರ್ದು ಅಂತ. ನೀವ್ಯಾಕೆ ಹಾಗೆ ಕೂತಿದ್ದೀರಾ? ನೀವ್ ತಿನ್ನಿ. ಬಿಟ್ಟಿ ತಿಂದರೆ ಬಾಯಿಗೆ ಸೇರ್ಬೋದು, ಆದರೆ ಗಂಟ್ಲು ಕೆಳಗಡೆ ಹೇಗೆ ಇಳಿಯತ್ತೆ ಹೇಳು? ನಾನೇನೋ ಒಂದು ಹೇಳ್ತೀನಿ, ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಏನಮ್ಮ ಅದು? ನಾಳೆಯಿಂದ ಅಡುಗೆ ಕೆಲಸ ನಾನೇ ಮಾಡ್ತೀನಿ. ನಿಮ್ಮಷ್ಟು ಚೆನ್ನಾಗಿ ಮಾಡೋಕ್ಕೆ ಬರದೇ ಇರ್ಬೋದು, ಆದರೆ ಅಲ್ಪ ಸ್ವಲ್ಪ ಚೆನ್ನಾಗಿ ಕಲ್ತಿದ್ದೀನಿ. ನೀವ್ ಅಡುಗೆ ಮಾಡೋದಾ? ಏನು ಬೇಡ, ಮೊದಲು ನೀವೊಂದು ಸ್ವಲ್ಪ ದಿನ ಸರಿಯಾಗಿ ರೆಸ್ಟ್ ಮಾಡಿ. ಈ ಮನೇಲಿ ಕೆಲಸ ಮಾಡೋಕೆ ಅಂತಾನೆ ತುಂಬಾ ಜನ ಇದ್ದಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ? ನೀವ್ ಆರಾಮಾಗಿರಿ, ಅದೇ ಈ ಮನೆಗೆ ಲಕ್ಷಣ. ಸುಮ್ಮನೆ ಕೂತು ತಿನ್ನೋದು ಮನೆಗೂ ಒಳ್ಳೇದಲ್ಲ, ಮನಸ್ಸಿಗೂ ಒಳ್ಳೇದಲ್ಲ ಅಲ್ವಾ? ನನಗೂ ಕೂತು ಕೂತು ಸಾಕಾಗಿ ಹೋಗಿದೆ. ಕೂತಿರೋದಕ್ಕಿಂತ ಮನೆ ಕೆಲಸ ಮಾಡೋದು ಒಳ್ಳೇದು. ನೋಡಿಮ್ಮ, ಇನ್ನೊಂದ್ಸತಿ ನೀವು ಈ ರೀತಿ ಹೇಳಿದ್ರೆ ಚೆನ್ನಾಗಿರಲ್ಲ. ನೀನೇನು ಹೇಳಿದ್ರು ಅಷ್ಟೆ, ನಾಳೆಯಿಂದ ನಾನೇ ಅಡುಗೆ ಮಾಡೋದು. ನೀನೇನಾದರೂ ಬೇಡ ಅನ್ನೋದಾದರೆ ನಾನು ಈಗಲೇ ಹೊರಟ್ಬಿಡ್ತೀನಿ ಅಷ್ಟೆ. ಶಾಂತಿ, ಇದನ್ನೂ ಸ್ವಲ್ಪ ತೊಳೆದು ಬಿಡಿ. ಸ್ವಲ್ಪ ಚೆನ್ನಾಗಿ ತೊಳಿರಿ, ನನಗೆಲ್ಲ ಕ್ಲೀನಾಗಿರ್ಬೇಕು. ಅಜ್ಜಿ, ಇದನ್ನೆಲ್ಲ ನೀನ್ ಯಾಕೆ ಮಾಡ್ತಿದ್ಯಾ? ನಾನು ಯಾಕೆ ಮಾಡಬಾರ್ದು? ನೀನ್ ಮಾಡ್ಬಾರ್ದು ಅಷ್ಟೇ. ಬಾ. ಅಲ್ವೇ? ಬಾ ಕೂತ್ಕೋ. ಏನೇನೇನು ಮೊದ್ಲೇ ಹುಷಾರಿಲ್ಲ ನಿನ್ಗೆ, ಅದ್ರಲ್ಲೂ ಇಷ್ಟೆಲ್ಲ ಕೆಲಸ ಮಾಡ್ತೀಯ? ಬಾ. ನಿಧಿ, ಜಾಸ್ತಿ ದಿನ ಹೊರೆ ಆಗೋದ್ ಬೇಡ ಅಜ್ಜಿ. ನಾವಿಲ್ಲಿಂದ ಆದಷ್ಟು ಬೇಗ ಹೊಟ್ಬಿಡೋಣ. ಸುಖದ ಸುಪ್ಪತ್ಕೆಯಲ್ಲಿ ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕಿನ್ನ ನಮ್ಗೆ ಚಾಪೆ ದಿಂಬೆ ನೆಮ್ಮದಿ ಅಲ್ವಾ? ಏನೇ ಆದರೂ ನಮ್ಮ ಮೇಲೆ ಲಚ್ಚಿ ಕರ್ಣ ಈ ಮನೆ ಋಣ ತುಂಬ ಇದೆ ಪುಟ್ಟಿ. ಅದನ್ನು ಯಾವತ್ತೂ ಮರಿಬಾರ್ದಲ್ವಾ? ಇನ್ನು ಎಷ್ಟಂತ ನೋವನ್ನ ನುಂಗ್ಕೊಳ್ತೀಯ ಅಜ್ಜಿ? ಇದರಲ್ಲಿ ನೋವೇನೆ ಬಂತು. ಮನೇಲೂ ಈ ಕೆಲಸ ಎಲ್ಲ ನಾನೇ ಮಾಡ್ತಾ ಇರ್ಲಿಲ್ವಾ? ಹಾಗೆ ಅನ್ಕೋ, ಇದರಲ್ಲಿ ಯಾವ ಅವಮಾನನೂ ಇಲ್ಲ ಕಂದ. ನೋಡು, ನೀನ್ ನನ್ ಮುಂದೆ ಕೆಲಸ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಅಯ್ಯೋ, ದೊಡ್ಡ ಪುಟ್ಕ ಸರ್ ಇವನು. ಜೊತೆಗೆ ಹುಡುಗಿರ್ ಸವಾಸ ಬೇರೆ ಇದೆ, ಸರಿ ಇಲ್ಲ. ಏನಂದ್ರೆ? ಮೇಡಮ್, ದಿನಕ್ಕೊಬ್ರು ಹುಡುಗಿರ್ ಜೊತೆ ಬರ್ತಾನೆ ಇವನು. ನಿಮ್ಗೇನಾದ್ರೂ ಟೋಪಿ ಹಾಕಿದಾನೆ ಹೆಂಗೆ? ಏಯ್, ಇದೆ ಅಂತ ಏನೇನೋ ಮಾತಾಡ್ಬೇಡ ನೀನು. ನೋಡಿಲ್ಲ ಅಂದ್ರೆ ನೋಡಿಲ್ಲ ಅನ್ನಿ, ಸುಮ್ನೆ ಕತೆ ಕಟ್ಟಿ ಏನೇನೋ ಹೇಳ್ಬೇಡಿ. ಸರಿಯಾಗಿ ನೋಡ್ಬಿಟ್ಟು ಹೇಳಿ, ನೀವೇನಾದ್ರೂ ಕನ್ಫ್ಯೂಸ್ ಆಗ್ತಿದ್ದೀರಾ? ನೋಡಿ ಒಂದ್ಸಲ. ಸರ್, ಕನ್ಫ್ಯೂಸ್ ಏನಿಲ್ಲ ಮೇಡಮ್, ಸುಳ್ಳು ನಾನು ಯಾಕೆ ಕೇಳಲಿ?
ಮೇಡಮ್ ಇವನ್ ಬಗ್ಗೆ ಕತೆ ಕಟ್ಟಿದ್ರೆ ನನಗೇನು ಸಿಗುತ್ತೆ? ಸತ್ಯ ಹೇಳಿದ್ರೆ ಮೈ ಮೇಲೆ ಬರ್ತೀರಾ? ಅವನು ಬೇರೆ ಹುಡುಗಿರ ಜೊತೆ ಇರೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಿಧಿ, ಗಂಡ ಹೆಂಡತಿ ಇಬ್ಬರು ಮುದ್ದಾಗಿ ಮಾತಾಡೋಣ ಅಂತ ಅಂದ್ಕೊಂಡಿರೋವಾಗಲೇ ಹೀಗೆ ಯಾರಾದರೂ ಒಬ್ಬರು ಸಾರಿ ಸರ್, ನೀವಿದ್ದೀರಾ ಅಂತ ಗೊತ್ತಾಗಿಲ್ಲ. ಸಾರಿ ಕೇಳೋವಂಥದ್ದೇನೂ ಇಲ್ಲಮ್ಮ. ಗಂಡ ಹೆಂಡತಿ ಅಂದಮೇಲೆ ಈ ಥರದ್ದು ಏನೋ ನಡೀತಾನೇ ಇರುತ್ತೆ ಕೊನೆ ತನಕ. ಇದನ್ನು ನಿಮಗೆ ದೊಡ್ಡದು ಅಂತ ಅನ್ನಿಸ್ಬೋದು, ಆದರೆ ನಮಗಲ್ವಲ್ಲ ಅಲ್ವಾ ಮಲ್ತಿ? ಅಲ್ಲಮ್ಮ, ಏನಾದರೂ ಮಾತಾಡ್ಬೇಕಿತ್ತ? ಅಯ್ಯೋ, ನಾನು ಬಂದಿರೋ ವಿಚಾರನೇ ಮರ್ತೋಯ್ತು. ಅಜ್ಜಿ ಕರಿತಿದ್ರು, ಅಂದರೆ ಲಕ್ಷ್ಮಿ ಅಜ್ಜಿ ಮಾಲತಿ ಅಮ್ಮನ ಕರಿತಿದ್ರು. ನಾನು ಡೋರ್ ನಾಕ್ ಮಾಡಿದೆ ಕೂಡ ಒಳಗಡೆ ನುಗ್ಬಿಟ್ಟೆ. ಸಾರಿ ಸರ್, ನಾನು ಹೋಗಿರ್ತೀನಿ, ನೀವು ಬನ್ನಿ ಅಮ್ಮ.